ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ತೆಗೆದ. ಸೊ ಮೊನ್ನೆಯಿಂದನೂ ನ್ಯೂಸಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಒಂದು ನ್ಯೂಸ್ ತುಂಬಾ ಹಬ್ಬಿತ್ತು ಅಂತ ಹೇಳ್ಬೋದು. ಸೊ ಅದು ಪೂನಂ ಪಾಂಡೆ ಅವ್ರದ್ದು. ಸೊ ಪೂನಂ ಪಾಂಡೆ ಅವರು ಒಂದಿಷ್ಟು ಏನೋ ಅವ್ರಿಗೆ ಕ್ಯಾನ್ಸರ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಮೊನ್ನೆ ಅಷ್ಟೇ ಡೆತ್ ಆದರು ಅಂತ ತುಂಬಾ ನ್ಯೂಸ್ ಬಂದಿತ್ತು. ತುಂಬ ಜನ ಬೇಜಾರು ಕೂಡ ಮಾಡ್ಕೊಂಡಿದ್ರು. ಯಾಕಂದರೆ 32 ವರ್ಷ ಅಷ್ಟೇ ಆಗಿದ್ದು ಅವ್ರಿಗೆ. ಅವರು ಬಾಲಿವುಡ್ ಆ್ಯಕ್ಟರ್. ಸೊ 32 ವರ್ಷ ತುಂಬಾ ಚಿಕ್ಕ ವಯಸ್ಸಲ್ಲೇ ಅವರ ಪ್ರಾಣನ ಅವರು ಕಳ್ಕೊಂಡ್ರಲ್ವ ಅಂತ ತುಂಬ ಜನನೇ ನೋವನ್ನು ವ್ಯಕ್ತಪಡಿಸಿದ್ರು ಅಂತಲೇ ಹೇಳ್ಬೋದು. ಸೊ ಪೂರ್ತಿ ಅವತ್ತೆಲ್ಲ ನ್ಯೂಸಲ್ಲೆಲ್ಲ ಹರಿದಾಡಿತ್ತು. ಮತ್ತು ಕ್ಯಾನ್ಸರಿಂದ ಅವರು ಡೆತ್ ಆಗಿದ್ದು ಅಂತ ತುಂಬ ನ್ಯೂಸ್ ಬಂದಿತ್ತು. ಸೊ ಎಷ್ಟೋ ಜನ ಅವರು ಏನು ಕ್ಯಾನ್ಸರಿಂದ ಆಗಿದ್ದು ಅದ್ರ ಬಗ್ಗೆ ಎಲ್ಲ ತುಂಬಾ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಆಲ್ರೆಡಿ. ಸೊ ಅವರು ಬಾಲಿವುಡ್ ಆ್ಯಕ್ಟರ್ ಆಗಿರೋದ್ರಿಂದ ಬಾಲಿವುಡ್ ಹಿಂದಿ ನ್ಯೂಸಲ್ಲಾಗಿರ್ಬೋದು ಎಲ್ಲ ಕಡೆ ತುಂಬಾ ಅವ್ರ ಬಗ್ಗೆ ನ್ಯೂಸ್ ಎಲ್ಲ ಹರಿದಾಡಿತ್ತು. ಮತ್ತು ಕರ್ನಾಟಕದಲ್ಲೂ ಅಷ್ಟೇ ಎಲ್ಲ ನ್ಯೂಸ್ ಚಾನಲಲ್ಲೂ ಅವರ ಹೆಸರು ತೋರಿಸಿದ್ರು. ಅವ್ರಿಗೆ ಈ ಥರ ಆಗಿತ್ತು ಅಂತ ತುಂಬಾ ನ್ಯೂಸ್ ಆಗಿತ್ತು ಅಂತ ಹೇಳ್ಬೋದು. ಸೊ ಅದು ಮೊನ್ನೆ ಕತೆ ಆಗಿತ್ತು. ಬಟ್ ನಿನ್ನೆ ಅಂತ ಬಂದಾಗ ಇವಾಗ ಅವರು ಬೆಳಿಗ್ಗೆ ಎದ್ದ ತಕ್ಷಣವೇ ಒಂದು ಪೋಸ್ಟ್ ಬರುತ್ತೆ. ಅಂದರೆ ಅವ್ರು ಮೊನ್ನೆ ಡೆತ್ ಆಗಿರೋ ದಿನವೂ ಅಷ್ಟೇ ಒಂದು ಪೋಸ್ಟ್ ಬಂದಿರುತ್ತೆ ಅವರ ಅಫಿಷಿಯಲ್ ಅಕೌಂಟಿಂದ. ಈ ಥರ ಆಗಿರೋ ಕಾರಣ ಅವರ ಟೀಮ್ ಅವರು ಹಾಕಿರೋ ಥರ ಹಾಕಿರ್ತಾರೆ ಅವ್ರದ್ದು ಡೆತ್ ಆಯಿತು ಅಂತ. ಬಟ್ ಅದ್ರ ನೆಕ್ಸ್ಟ್ ಡೇನೇ ಒಂದು ಪೋಸ್ಟ್ ಬರುತ್ತೆ. ಬೆಳಿಗ್ಗೆ ಎದ್ದು ಒಂದು ವೀಡಿಯೋ ಬರುತ್ತೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವೀಡಿಯೋ ಆದಮೇಲೆ ಪೋಸ್ಟ್ ಬರೋದು. ಸೊ ವೀಡಿಯೋದಲ್ಲಿ ಏನು ಅಂತ ಅವ್ರು ಹೇಳ್ತಾರೆ ಅಂದರೆ, ನನಗೆ ಏನೂ ಆಗಿಲ್ಲ, ನಾನು ಬದುಕಿದ್ದೀನಿ, ನಾನು ಸತ್ತಿಲ್ಲ ಅಂತ ಅವರು ಆ ವಿಡಿಯೋದಲ್ಲಿ ಕ್ಲಾರಿಫಿಕೇಷನ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ತುಂಬ ಜನಕ್ಕೆ ಅಲ್ಲಿ ಶಾಕ್ ಆಗುತ್ತೆ. ಯಾಕಂತಂದರೆ ನಿನ್ನೆ ಅಷ್ಟೆಲ್ಲ ನ್ಯೂಸ್ ಆಗಿತ್ತು. ಮತ್ತು ಈ ಥರದ್ದೆಲ್ಲ ನ್ಯೂಸ್ಗಳು ತುಂಬ ಪ್ರ್ಯಾಂಕ್ ಎಲ್ಲ ಯಾರೂ ಮಾಡಲ್ಲ ಅಥವಾ ಯಾರೂ ಸುಳ್ಳು ದಿನ ಅಷ್ಟಾಗಿ ಹಬ್ಸಲ್ಲ ಈ ಥರ ಸಾವಿನ ವಿಷಯ ಅಂತ ಬಂದಾಗ. ಬಟ್ ಪೂನಂ ಪಾಂಡೆ ಅವ್ರ ವಿಷಯದಲ್ಲಿ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿತ್ತು ಇದು ಅಂತ ಹೇಳ್ಬೋದು. ಸೊ ಅವರು ಆ ಥರ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರಿಗೂ ಶಾಕ್ ಆಗಿದ್ದಂತೂ ನಿಜವಾಗ್ಲೂ ಹೌದು. ಸೊ ಆಮೇಲೆ ಅವ್ರು ಏನು ಹೇಳಿದ್ದು ಅಂತ ಅಂದರೆ, ಅವ್ರಿಗೆ ಈ ಥರ ಕ್ಯಾನ್ಸರ್ ಅಂತ ಯಾವುದೂ ಇಲ್ಲ. ಬಟ್ ಅವ್ರಿಗೆ ಈ ಕ್ಯಾನ್ಸರ್ ಏನು ಕ್ಯಾನ್ಸರ್ ಆಗಿದೆ ಅವ್ರಿಗೆ, ಆ ಕ್ಯಾನ್ಸರ್ ಮೇಲೆ ತುಂಬ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಸೊ ಈ ಕಾರಣಕ್ಕಾಗಿ ಈ ಥರ ಒಂದು ಅವ್ರಿಗೆ ಆಗಿದೆ ಅಂತ ಹೇಳಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಸೊಸೈಟಿ, ಅಥವಾ ಯಾರೆಲ್ಲ ಏನಾದರೂ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರಾ ಇಲ್ವಾ, ಮುಂದೆ ಏನು ಸ್ಟೆಪ್ ತೊಗೋಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಈ ಥರ ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದೊಂದು ಪ್ರ್ಯಾಂಕ್ ಥರ ಮಾಡಿದ್ದು ಎಲ್ಲರ ಮೇಲೂ ಅಂತ ಅವ್ರು ಹೇಳ್ಕೊಂಡ್ರು. ಸೊ ಆ್ಯಕ್ಚುಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದು ತುಂಬಾ ಒಳ್ಳೆಯದು. ಬಟ್ ಎಷ್ಟೋ ಜನಕ್ಕೆ ಇದು ಬೇಜಾರು ಕೂಡ ಆಯಿತು. ಯಾಕಂದರೆ ಸಾವು ಅನ್ನೋದು ತುಂಬ ಚಿಕ್ಕ ವಿಷಯ ಅಲ್ಲ, ತುಂಬ ದೊಡ್ಡ ವಿಷಯ ಅದು. ಸೊ ಅದ್ರ ಬಗ್ಗೆ ಇಟ್ಕೊಂಡು ಈ ಥರ ಮಾಡಬಾರ್ದಿತ್ತು ಅಂತ ಎಷ್ಟೋ ಜನಕ್ಕೆ ಬೇಜಾರಾಗಿತ್ತು. ಹೌದು, ಆದರೆ ಅವರು ಮಾಡಿದ್ದು ಕಂಪ್ಲೀಟಾಗಿ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೆ ಅಂತ ಅವ್ರು ಹೇಳಿದ್ರು. ಸೊ ಈ ಒಂದು ಕ್ಯಾನ್ಸರ್ ಏನು ಹರಡ್ತಾ ಇದೆ ಅಥವಾ ಯಾರಿಗೆಲ್ಲ ಎಷ್ಟೋ ಜನಕ್ಕೆ ಇದರಿಂದ ಸಾಯ್ತಾ ಇದ್ದಾರೆ, ಸೊ ಅವ್ರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ತೋರಿಸ್ಬೇಕು. ಅದನ್ನ ಇನ್ನೂ ಹೆಚ್ಚಾಗಿ ಏನೇನೆಲ್ಲ ಅದಕ್ಕೆ ಪ್ರಿಕಾಷನ್ಸ್ ತೊಗೋಬೇಕು ಅದನ್ನೆಲ್ಲ ತೊಗೋಬೇಕು ಅನ್ನೋ ಒಂದು ಕಾರಣಕ್ಕೆ ಅವರು ಈ ಒಂದು ಪ್ರ್ಯಾಂಕ್ ಥರ ಮಾಡಿ, ಅಥವಾ ವಾಟ್ ಎವರ್ ಪ್ರ್ಯಾಂಕ್ ಅಂತಲೇ ಹೇಳ್ಬೋದು, ಅಥವಾ ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕಂತಲೂ ಅವ್ರು ಮಾಡಿರ್ಬೋದು. ಸೊ ಇದು ನಡೆದಿರುವಂಥದ್ದು ನಿನ್ನೆ. ಸೊ ಎಷ್ಟೋ ಜನಕ್ಕೆ ಬೇಜಾರು ಆಯಿತು. ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಅಷ್ಟೇ ಎಷ್ಟೋ ಜನ ಹೇಳಿದ್ರು ಕೂಡ ಅದನ್ನ. ಈ ಥರ ಅವರ ಮಾಡೋ ಒಂದು ಇಂಟೆನ್ಷನ್ ನಿಜವಾಗ್ಲೂ ಕರೆಕ್ಟಾಗಿದ್ದರೂ ಕೂಡ ಮಾಡಿದಂಥ ವೇ ಎಷ್ಟೋ ಜನಕ್ಕೆ ಇಷ್ಟ ಆಗಲಿಲ್ಲ. ಸೊ ಎಷ್ಟೋ ಜನಕ್ಕೆ ಇನ್ನೂ ಇದು ಕ್ಲಾರಿಫಿಕೇಷನ್ ಏನಿಲ್ಲ, ಅವ್ರು ನಿಜವಾಗ್ಲೂ ಸತ್ತಿದ್ದಾರೋ ಬದುಕಿದಾರೋ ಅಂತ. ಸೊ ಅವರು ಪರ್ಫೆಕ್ಟ್ಲಿ ಫೈನ್ ಆಗೇ ಇದ್ದಾರೆ, ಏನೂ ಆಗಿಲ್ಲ ಅವರಿಗೆ. ಬಟ್ ಅವರು ಒಂದು ಈ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಥರ ಮಾಡಿದ್ದು ಅಂತ ಅವರು ಅವರ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಅಫಿಷಿಯಲಾಗಿ ಅನೌನ್ಸ್ ಮಾಡಿದ್ದಾರೆ. ಸೊ ನೋಡೋಣ ಮುಂದೆ ಇದು ಯಾವ ಸ್ಟೆಪ್ ತೊಗೊಳುತ್ತೆ ಏನು ಅಂತ. ಸದ್ಯಕ್ಕಂತೂ ಅವರ ಪ್ರಕಾರ ಅವರು ಅವೇರ್ನೆಸ್ನ ಕ್ರಿಯೇಟ್ ಮಾಡೋಕ್ಕೋಸ್ಕರ ಇದನ್ನ ಮಾಡಿದ್ದು. ಸೊ ನಿಮ್ಗೇನು ಅನಿಸುತ್ತೆ ಇದ್ರ ಬಗ್ಗೆ? ಅವ್ರು ಮಾಡಿದ್ದು ಸರಿ ಅಂತ ಅನಿಸುತ್ತಾ, ತಪ್ಪು ಅಂತ ಅನಿಸುತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಎಲ್ಲ ಈ ಥರ ಅಪ್ಡೇಟ್ಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣ್ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವ್ರ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾಳೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.